ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಗಂಡ ಹೆಂಡತಿ ನಡುವೆ ಜಗಳ ಆಗೋದು ಸಾಮಾನ್ಯ. ಆದರೆ ಜಗಳ ಮುಂದುವರಿದರೆ ಸಂಬಂಧ ದುರ್ಬಲವಾಗುತ್ತದೆ. ಹಾಗಾದರೆ ಜಗಳ ತಪ್ಪಿಸಲು ಏನು ಮಾಡಬೇಕು? ಇಂದು 10 ಸರಳ ಶಕ್ತಿಶಾಲಿ ಮಾರ್ಗಗಳ ಬಗ್ಗೆ ಮಾತಾಡೋಣ. ಮೊದಲನೆಯದು, ಕೋಪದಲ್ಲಿ ಮಾತಾಡಬೇಡಿ. ಕೋಪ ಬಂದಾಗ ಸ್ವಲ್ಪ ಮೌನವಾಗಿರಿ. 1 ಗ್ಲಾಸ್ ನೀರು ಕುಡೀರಿ. ಶಾಂತವಾದ ಮೇಲೆ ಮತ್ತೆ ಮಾತಾಡಿ. ಎರಡನೇದು, ಒಬ್ಬರನ್ನೊಬ್ಬರು ಕೇಳಿ. ಸಮಸ್ಯೆ ಹೇಳಿದಾಗ ಮಧ್ಯೆ ನಿಲ್ಲಿಸಬೇಡಿ. ಶಾಂತವಾಗಿ ಕೇಳಿ. ಅರ್ಧ ಜಗಳ ಅಲ್ಲಿಯೇ ಮುಗಿಯುತ್ತದೆ. ಮಧ್ಯ ಮಧ್ಯ ಮಾತಾಡೋದ್ರಿಂದ ಮಾತಾಡೋರ್ಗೂ ಕೂಡ ಕೋಪ ಜಾಸ್ತಿ ಆಗುತ್ತೆ. ಮೂರನೇದು, ನಾನು ಅನ್ನೋದಕ್ಕಿಂತ ನಾವು ಅನ್ನಿ. ನಿನ್ನ ತಪ್ಪು ಅಂದರೆ ಜಗಳ ಹೆಚ್ಚುತ್ತೆ. ನಾವು ಅದನ್ನು ಹೇಗೆ ಸರಿಪಡಿಸೋಣ ಅಂದರೆ ಪರಿಹಾರ ಸಿಗುತ್ತೆ. ಗಂಡ ಹೆಂಡತಿ ಅಂದಮೇಲೆ ನಾನು ಅನ್ನೋದಕ್ಕಿಂತನೂ ನಾವು ಅಂದ್ರೇ ಆ ಸಂಸಾರ ಚೆನ್ನಾಗಿರೋದಕ್ಕೆ ಸಾಧ್ಯ. ನಾಲ್ಕನೇದು, ಹಳೆಯ ವಿಷಯವನ್ನು ತರೋದನ್ನು ಬಿಡಿ. ಪ್ರತಿ ಜಗಳದಲ್ಲೂ ಹಳೆಯ ತಪ್ಪು ತರುವುದರಿಂದ ನೋವು ಹೆಚ್ಚಾಗುತ್ತದೆ. ಈಗ ಯಾವ ವಿಷಯ ಇದೆ ಅದರ ಬಗ್ಗೆ ಮಾತ್ರ ಮಾತಾಡಿ. ಹಳೆಯ ನೋವುಗಳನ್ನು ಕೆದಕಿದಷ್ಟು ಅದು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಐದನೇದು, ಎಲ್ಲರ ಮುಂದೆ ಅವಮಾನ ಮಾಡಬೇಡಿ. ಅದು ಗಂಡ ಆದರೂ ಸರಿ, ಹೆಂಡತಿ ಆದರೂ ಸರಿ. ಕುಟುಂಬದ ಮುಂದೆ ಕೀಳಾಗಿ ಮಾತಾಡಬೇಡಿ. ಮನಸ್ಸಿಗೆ ಆಳವಾದ ಗಾಯ ಕೊಡುತ್ತದೆ. ಅದು ಗಂಡನ ಮನೆ ಕಡೆಯಿಂದನೇ ಆಗಲಿ, ಹೆಂಡತಿ ಮನೆ ಕಡೆಯಿಂದನೇ ಆಗಲಿ, ಇಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಆರನೇದು, ಸಮಯ ಕೊಡಿ. ಇದು ತುಂಬಾ ಇಂಪಾರ್ಟೆಂಟ್. ದಿನಕ್ಕೆ ಕನಿಷ್ಠ ಅಂದರೂ 20 ನಿಮಿಷ ನಿಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲದೆ ಒಟ್ಟಿಗೆ ಮಾತಾಡಿ. ಗಂಡ ಆಗಲಿ ಹೆಂಡತಿ ಆಗಲಿ ಕೂತು ಮಾತಾಡಿದರೆ ಮಾತ್ರ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ. ಏಳನೇದು, ಕ್ಷಮೆ ಕೇಳೋದ್ರಲ್ಲಿ ಹಿಂಜರಿಕೆ ಬೇಡ. ಕ್ಷಮಿಸು ಅನ್ನೋದ್ರಿಂದ ನೀವು ಚಿಕ್ಕವರಾಗೋದಿಲ್ಲ, ಸಂಬಂಧ ದೊಡ್ಡದಾಗುತ್ತದೆ. ನಾವು ತಪ್ಪು ಮಾಡಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದರೆ ಆ ಕ್ಷಣದಲ್ಲಿ ಸಾರಿ ಅನ್ನೋ ಒಂದು ಮಾತು ಇಡೀ ಸಂಬಂಧವನ್ನು ಉಳಿಸುತ್ತೆ. 8ನೇದು, ಹೋಲಿಕೆ ಮಾಡಬೇಡಿ ಇತರರ ಜೊತೆ. ಗಂಡ ಆಗಲಿ ಹೆಂಡತಿ ಆಗಲಿ, ಅವ್ರ ಹೆಂಡತಿ ಹಾಗೆ, ಅವ್ರ ಗಂಡ ಹೀಗೆ, ಈ ಥರ ಮಾಡಿದರೆ ಅಸಮಾಧಾನ ಬರುತ್ತದೆ. ಪ್ರತಿ ಸಂಬಂಧವೂ ಕೂಡ ವಿಭಿನ್ನ, ಪ್ರತಿ ವ್ಯಕ್ತಿತ್ವವೂ ಕೂಡ ವಿಭಿನ್ನವಾಗಿರುತ್ತೆ. 9ನೇದು, ಸಣ್ಣ ಸಣ್ಣ ಸಂತೋಷಗಳನ್ನು ಆಚರಿಸಿ. ಒಟ್ಟಿಗೆ ಚಹಾ ಕುಡಿಯೋದು, ವಾಕಿಂಗ್ಗೆ ಹೋಗೋದು ಮತ್ತು ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂಥದ್ದು, ಇವು ಸಂಬಂಧವನ್ನು ಗಟ್ಟಿಯಾಗಿಸುತ್ತದೆ. 10ನೇದು, ಪ್ರೀತಿಯನ್ನು ತೋರಿಸಿ. ಇದು ಬಹು ಮುಖ್ಯವಾದದ್ದು. ಪ್ರೀತಿ ಮನಸ್ಸಿನಲ್ಲಿ ಇರಬಾರದು, ಮಾತಿನಲ್ಲಿ ಹೇಳಿ. ಮನಸ್ಸಲ್ಲಿದ್ದರೆ ಯಾರಿಗೂ ಕೂಡ ಅದು ಗೊತ್ತಾಗಲ್ಲ. ಸಣ್ಣ ಮೆಚ್ಚುಗೆ ದೊಡ್ಡ ಬದಲಾವಣೆಯನ್ನು ತರಬಹುದು. ಸಂಬಂಧದಲ್ಲಿ ಮಾತು ಅನ್ನೋದು ತುಂಬ ಮುಖ್ಯ. ಮನಸ್ಸಲ್ಲಿ ಪ್ರೀತಿ ಇದ್ದರೆ ಮನಸ್ಸನ್ನು ಓದೋದಕ್ಕೆ ಯಾರಿಗೂ ಕೂಡ ಬರೋದಿಲ್ಲ. ಸ್ನೇಹಿತರೆ, ಜಗಳ ಆಗೋದು ತಪ್ಪಲ್ಲ, ಆದರೆ ಜಗಳವನ್ನು ಹೇಗೆ ಹತೋಟಿಯಲ್ಲಿ ಇಡ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗಂಡ ಹೆಂಡತಿ ಒಬ್ಬರ ವಿರುದ್ಧ ಒಬ್ಬರು ಅಲ್ಲ. ಗಂಡ ಹೆಂಡತಿ ಕುಟುಂಬದಲ್ಲಿ ಸಹಬಾಳ್ವೆಯಿಂದ ಬಾಳಿದರೆ ಮಾತ್ರ ಆ ಸಂಸಾರ ಸುಖವಾಗಿರೋದಕ್ಕೆ ಸಾಧ್ಯ. ಒಬ್ಬರ ಜೊತೆ ಇನ್ನೊಬ್ಬರು ಅನ್ನೋದು ಇರಬೇಕು. ಅಹಂಕಾರ ಬಿಟ್ಟು ಪ್ರೀತಿಯನ್ನು ಆರಿಸಿಕೊಳ್ಳಿ. ಮನೆ ಶಾಂತಿಯಾಗಿರಲಿ, ಸಂಬಂಧ ಬಲವಾಗಿರಲಿ. ಈ ಸರಳ ಮಾರ್ಗಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.